ಐತೆ ಸ್ಯಾನೆ ಪಿರುತಿ ಪಕ್ಕಲ್ಲಿಂತ್ರೆ ಶಿವ ನೀನೆ ನಾನೆ ಪಾರ್ವತಿ ಪಸಂದಾಗೌನೆ ಸ್ಯಾನೆ ಪಸಂದಾಗೌನೆ. ಹಾಯ್ ಎಲ್ಲೋ ಅಂಟಮಾಸ್ ತಂಗೀಸ್ ಅಂಕಲ್ ಆಂಟೀಸ್ ಗೈ ನಿಮ್ಮ ಪ್ರೀತಿಯ ನಯನ ಶರತ್ ಮಾಡುವ ನಮಸ್ಕಾರಗಳು. ಕ್ರಿಕೆಟ್ ಪಂದ್ಯ ಶುರು ಆಗೋದು ಟಾಸ್ ನಿಂದ, ಸಿನಿಮಾ ಶುರು ಆಗೋದು ಟೈಟಲ್ ನಿಂದ, ಆದ್ರೆ ಅಡುಗೆ ಮನೆ ಶುರು ಆಗೋದು ಒಂದೇ ಒಂದು ಸದ್ದಿನಿಂದ, ಅದು ಚೀಟಾ ಪಟಾನ ಒಗ್ಗರಣೆಯಿಂದ. ನೋಡಿ ಆ ಸದ್ದು ಕೇಳಿದ್ರೆ ಸಾಕು ಎಲ್ಲರ ಹೊಟ್ಟೆ ತಾಳ ಹಾಕುತ್ತೆ. ಹೇಳಿದ ತಕ್ಷಣ ಈಗ ನನ್ನ ಹೊಟ್ಟೆನೂ ತಾಳ ಹಾಕ್ತಾ ಇದೆ. ಒಂದು ಸೆಕೆಂಡ್ ಲೇಟ್ ಮಾಡಿದೆ ಕಾರ್ಯಕ್ರಮನ ಶುರು ಮಾಡೋಣ. ನೀವು ನೋಡ್ತಾ ಇದ್ದೀರಾ ಇದು ಸನ್ ಉದ್ಯ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸೆಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾಠ. ಬೋರೋಸೆಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸೆಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ನಾವು ಬಳಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸರ್ ಏನೂ ಇಲ್ಲ ತಾನೆ ಅಲ್ಲಿ ಭಯ ಪಡ್ಸತ್ತಾರ. ಅಣ್ಣ ಅಕ್ಕ ಅಣ್ಣ ಎಲ್ಲಿದೆ? ಯಾರು ಇಲ್ಲ ಇಲ್ಲಿ. ಏನೋ ಲೆಟರ್ ಇದೆ, ಮರೆಯದೆ ಓದಿ. ಪ್ರಿಯಾ ಅಯ್ಯೋ ತಡಿ, ಪ್ರಿಯ ಸ್ನೇಹಿತೆ ನಯನ ಅಂತ ಬರಿಲ್ಲ, ಅಥವಾ ಪ್ರೀತಿಯ ಅಕ್ಕ ನಯನ ಅಂತ ಬರಿಲ್ಲ, ಇಲ್ಲ ಗೌರವಾನ್ವಿತ ಮೇಡಮ್ ಅಂತ ಬರೆದು ಬಿಡ್ತೀನಿ ಸೇಫ್. ಇವಳಿಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ಬೇಕು. ನಮ್ಮ ನಯನ, ನಿನ್ನ ಜೊತೆ ಮಾತಾಡೋಕೆ ಧೈರ್ಯ ಬೇಕು. ಯಾಕಂದ್ರೆ ಯಾವಾಗ ಹೊಗಳ್ತೀಯೋ, ಯಾವಾಗ ಕಾಲೆಳಿತೀಯೋ ಯಾರಿಗೂ ಗೊತ್ತಾಗಲ್ಲ. ನಿನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡೋಷ್ಟರಲ್ಲಿ ನನ್ನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟುಕೊಂಡಿರ್ತವೆ. ಮೊದಲ ಸಲ ನಿನ್ನನ್ನು ನೋಡಿದಾಗ ಅಯ್ಯೋ ಇವರು ತುಂಬಾ ಸೀರಿಯಸ್ ಇರ್ತಾರೇನೋ ಅಂದ್ಕೊಂಡೆ. 2 ನಿಮಿಷ ಮಾತಾಡಿದ್ಮೇಲೆ ಗೊತ್ತಾಯ್ತು ಸೀರಿಯಸ್ ನಾವು, ಕಾಮಿಡಿ ನೀನು ನಕ್ಕರೆ ಸ್ಟುಡಿಯೋ ಬೆಳಗುತ್ತೆ, ನೀನು ಸೈಲೆಂಟ್ ಆದ್ರೆ ಬಾಡಿರೋ ಮುಖಗಳು ಅರಳುತ್ತೆ. ನಾನು ಸೈಲೆಂಟ್ ಆಗಿದ್ರೇನಾ? ಉರ್ಕೊಂಡೆ ಅಂತ ಗೊತ್ತಾಯ್ತು. ಆದ್ರೂನು ನೋ ವರೀಸ್. ಏನೇ ಇರ್ಲಿ, ಅಡುಗೆ ಮನೆ ಶೋನಲ್ಲಿ ನಿನ್ನ ಎನರ್ಜಿ, ನಿನ್ನ ನಗು, ನಿನ್ನ ಟೈಮಿಂಗ್ ಇದೆಲ್ಲ ನೋಡಿದಾಗ ನಿನಗೆ ಟಕ್ಕರ್ ಕೊಡೋಕೆ ಈ ಟಗರೆ ಕರೆಕ್ಟ್ ಅಂತ ಕೂಡ ಅನಿಸ್ತಾ ಇತ್ತು. ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇಂಟ್ರೊಡಕ್ಷನ್ಗೆ ನನಗೆ ಯಾವ ಬಿಲ್ಡಪ್ ಲೈನ್ ಬೇಡ. ಇವತ್ತಿನ ಎಪಿಸೋಡ್ನಲ್ಲಿ ನೀನಾ ನೋಡೇ ಬಿಡೋಣ. ದೇವ್ರೆ, ಮಾತೆ ಬರ್ತೇನೆ ಕಣೋರಾಗು. ನಿಜವಾಗ್ಲೂ ನೀನ್ ಹಂಗೆಲ್ಲ ಬರ್ತಿದ್ದ. ಅಲ್ಲಿಂದ ಇಲ್ಲಿ ತನಕ ನಾ ಬಂದ್ರು ನಿನಗೆ ಸೆನ್ಸ್ ಆಗಿಲ್ವಲ್ಲ ಹೇಳು. ಅಂದ್ರೆ ನಾನು ಆ ಪತ್ರನ ಅಷ್ಟು ಮಗ್ನೊಳಗೆ ಓದ್ತಾ ಇದ್ದೆ. ಫಸ್ಟು ನನ್ನ ಕಣ್ಣಂಗೆ ದೃಷ್ಟಿ ತಗೊಂಡು ಕಣ್ಣು, ನಜಿಕ್ ಕಣ್ಣು, ನಾಯಿ ಕಣ್ಣು, ರಂಡಿರ್ ಕಣ್ಣು, ಮುಂಡಿರ್ ಕಣ್ಣು, ಎಲ್ಲರ ಕಣ್ಣು ಹಾಳಾಗೋಗಿ ನಾನು ನಿಮ್ಮಲ್ಲೇ ತಗೊಂಡ್ಬಿಡ್ತೇನೆ. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಂದು ಕಣ್ಣು, ಎಲ್ಲ ಕಣ್ಣು ರಾಘು, ವೆಲ್ಕಮ್ ಟು ನನ್ನ ಅಡುಗೆ ಮನೆ. ರಾಘು, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಏನ್ ಅಡುಗೆ ಮಾಡ್ತಿದ್ಯಮ್ಮ ಇವತ್ತು? ನೀನು ಯೂಶಲಿ ಕರ್ನಾಟಕದ ಅಡುಗೆಗಳನ್ನ ಎಲ್ಲದನ್ನು ಚಪ್ಪರಿಸಿರ್ತೀಯಾ? ಯಾ. ಸೊ ನಾನಿವತ್ತು ಫಿಲಿಪೈನ್ ಗಾರ್ಲಿಕ್ ರೈಸ್ ಮಾಡಿದರೆ ನಿನಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಹಂಗೆ ಫಿಲಿಪೈನ್ ಗಾರ್ಲಿಕ್ ರೈಸ್. ಓಕೆ, ಸೊ ಇವಾಗ ನೀ ಅಡುಗೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ಏನ್ ಕೊಡ್ಲಿಕ್ಕಂತ? ಫಸ್ಟ್ ಬಾಣ್ಲಿ ಬೇಕು. ಹೆಂಗಿದ್ಯಾ? ನಮ್ಮ ಅಡುಗೆ ಮನೆ ಪಾತ್ರೆ ಸಾಮಾನೆಲ್ಲ ಇಷ್ಟ ಆಯ್ತಾ ನಿಂಗೆ? ನೋಡಿ ಇದ್ರಲ್ಲಿ ಏನಾದ್ರೂ ಗಲೀಜಿದ್ಯಾ? ಇದನ್ನು ಹಿಂಗ್ ಮುಟ್ಟು. OCDಗೆ ಅಪ್ಪ ಅಲ್ಲ ನೀನು, ಬ್ರಹ್ಮ. OCDಗೆ ಬ್ರಹ್ಮ ನೀನು. ಬಾಣ್ಲಿ ಇಟ್ಟಿದ್ದೀವಿ. ಬಾಣ್ಲಿ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇನೆ. ಓಕೆ, ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡ, ಆಕ್ಚುಲಿ ನಮ್ಮ ಫ್ರೀಡಮ್ ಅಲ್ಲಿ ಕಡಿಮೆ ಎಣ್ಣೆ ಯೂಸ್ ಮಾಡಿ ಜಾಸ್ತಿ ಅಡುಗೆ ಮಾಡ್ಬೋದು. ಸಾಕು ಬಿಡಂಗಾದ್ರೆ ಸಾಕು. ಎಸ್, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ಲ,
ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲಿ ರೆಡಿ ಆಗ್ತಾ ಇರುವಂತ ಆಯಿಲ್. ಸೊ ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಕಚ್ಚಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರ ಡಿಫ್ರೆಂಟ್ ಆಯಿಲ್ ಗಳು ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಯಾವುದೇ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದನ್ನ ಮಾಡರ್ನ್ ಫೆಸಿಲಿಟೀಸ್ ಅಲ್ಲಿ ಮಾಡಿರುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ತೀವಿ. ಇವಾಗ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಅಂತ ಎಷ್ಟ ಹಾಕೋಣ? ಒಂದು ಇಡೀ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದಿಟ್ಕೊಳ್ಳೋಣ. ನಂಗೊಂದು ಚಿಕ್ಕ ಪ್ಲೇಟ್ ಬೇಕು. ಪ್ಲೇಟ್ ಬೇಕಾ? ಇದನ್ನ ಎತ್ತಿಟ್ಕೊಳ್ಳೋಣ. ಪಕ್ಕದಲ್ಲಿ ಫ್ರೈ ಆಗಿರೋ ಗಾರ್ಲಿಕ್ನ ಎಷ್ಟು ತೊಳಿತಾನೋ ಏನೋ ಇನ್ನ ಬೆಳ್ಳುಳ್ಳಿನ ಇದನ್ನ ಹುರಿದಿಟ್ಕೊಂಡಿದೀವಿ. ಮತ್ತೆ ಎಣ್ಣೆ, ಅದೇ ಎಣ್ಣೆಗೆ ಈ ಸ್ಪ್ರಿಂಗ್ ಆನಿಯನ್ನ ಸ್ವಲ್ಪ ಜಾಸ್ತಿ, ಸ್ಪ್ರಿಂಗ್ ಮನೆ ಜಿಗಿಯತ್ತ, ಇದನ್ನ ಜಾಸ್ತಿ ಹುರಿಬಾರ್ದು. ಇದನ್ನೇನು ಒಂದು ಸ್ವಲ್ಪ ಫ್ರೈ ಹಾಕಿದ ಹಾಗೇನೆ ಅವಾಗ್ಲೇ ಮಾಡ್ಕೊಂಡಿದ್ದ ಅನ್ನ ಹಾಕಿದ್ರು ಆಗತ್ತೆ, ರಾತ್ರಿ ಮಾಡಿದ ಅನ್ನ ಹಾಕಿದ್ರು ಆಗತ್ತೆ, ಹಿಂದಿನ ದಿನ ರಾತ್ರಿ ಮಾಡಿದ ಅನ್ನ ಹಾಕಿದ್ರು ಆಗತ್ತೆ. ಇದಕ್ಕೆ ಗಾರ್ಲಿಕ್ ರೈಸ್ ಅಂತ ಒಂದ್ ಹೆಸರು, ಇನ್ನೊಂದ್ ಹೆಸರು ತಂಗಳನ್ನಕ್ಕೆ ಮಂಗಳಾರತಿ ಅಂತಾನು ಹೇಳಬಹುದು. ಓಕೆನಾ? ಇವಾಗ ಸೂಪರ್, ಎಷ್ಟು ಚೆನ್ನಾಗಿದೆ ಅದು ಆಕ್ಚುಲಿ. ಹೌದು. ಈಗ ಯೂಶಲಿ ಯಾರಾದ್ರೂ ಬಂದ್ರೆ ನಾವೇನ್ ಕೇಳ್ತೀವಿ, ನಿಮ್ಗೆ ಏನ್ ಬರುತ್ತೆ ಅಂತ. ರಾಘು ನಾನು ಕೇಳ್ಬೇಕು, ನಿಂಗೆ ಏನ್ ಬರಲ್ಲ? ಅವನು ನೀವು ಇಷ್ಟು ದಿನ ಏನು ಅವನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವನ ಅಟೈರ್ಗಳು ನೋಡಿರ್ತೀರಾ, ಅದಷ್ಟು ತಾನೇ ಸ್ಟಿಚ್ ಮಾಡಿ ಹಾಕೊಳ್ಳುವಂತಹ ಡ್ರೆಸ್ಗಳು. ಸೊ ತುಂಬಾ ಚೆನ್ನಾಗಿ ಬಟ್ಟೆಗಳನ್ನ ಹೊಲಿತಾನೆ. ಒಂದು ಅದ್ಭುತವಾಗಿ ಪೇಂಟಿಂಗ್ ಮಾಡ್ತಾನೆ. ನನಗೆ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಿಂತ ಶೀಟಲ್ಲಿ ನನ್ನ ಕೈಯಾರೆ ಆ ಸೀನರಿ ನನ್ನ ಕಣ್ಣಿಗೆ ಹೆಂಗೆ ಕಾಣ್ತಿದೆ ಅನ್ನೋದು ನಾನು ಕ್ಯಾಪ್ಚರ್. ಮೊಬೈಲ್ ಕಣ್ಣಿಗೆ ಹೆಂಗೆ ಕಾಣುತ್ತೋ ಅದು ಹಂಗೆ ಕ್ಯಾಪ್ಚರ್ ಮಾಡಿರುತ್ತೆ, ಬಟ್ ನನ್ನ ಕಣ್ಣಿಗೆ ಹೆಂಗೆ ಕಾಣುತ್ತೋ ಹಂಗೆ ಕ್ಯಾಪ್ಚರ್ ಮಾಡಬೇಕಲ್ಲ. ಹಂಗಾಗಿ ನನಗೆ ಅದು ಇಷ್ಟ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ರುಚಿಗೆ ಕಾಳುಮೆಣಸು, ನನ್ನ ಫೇವ್ರೆಟ್ ಕಾಳು ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ, ನನಗೆ ಆ ಫ್ಲೇವರ್ ಇಷ್ಟ. ಆಮೇಲೆ ಒಂದು ಸ್ವಲ್ಪ ಸೋಯಾ ಸಾಸು, ಒಂದು ಇದು ಹಾಕಿದಾಗ ಟೆಕ್ಸ್ಚರು ಚೆನ್ನಾಗಿರುತ್ತೆ, ಅದೊಂದು ಫ್ಲೇವರು ಎನ್ಹ್ಯಾನ್ಸ್ ಆಗುತ್ತೆ. ಇವಾಗ ಆಲ್ರೆಡಿ ಸ್ವಲ್ಪ ಹುರಿದಾಗಿದೆ. ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಅಂಥ ಗಾರ್ಲಿಕ್ನ ಇದ್ರ ಮೇಲೆ ಹಾಕೋಣ. ಇದಿವಾಗ ರೆಡಿ ಆಗಿದೆ. ಇದನ್ನ ಆಫ್ ಮಾಡೋಣ. ಇದಕ್ಕೆ ಹಾಕೋಣ. ನನ್ನ ಪ್ರೀತಿಯ ಅಕ್ಕ ನಯನ, ಈಗ ನಾನು ನನ್ನ ಕೈಯಾರೆ ಮಾಡಿರ್ತಕ್ಕಂತಹ ಫಿಲಿಪೈನ್ ಗಾರ್ಲಿಕ್ ರೈಸ್ ರೆಡಿ ಆಗಿದೆ. ತಿಂದ್ಬಿಟ್ಟು ಫಿಲಿಪೈನಿಗೆ ಒಂದು ರೌಂಡ್ ಹೋಗ್ಬಿಟ್ವಾ. ಟಿಕೆಟ್ ನೀನೇ ಬುಕ್ ಮಾಡ್ತಾರೆ 100%. ಸೊ ಇವಾಗ ನಮ್ಮ ಫಿಲಿಪೈನ್ ಗಾರ್ಲಿಕ್ ರೈಸ್ನ ತಿನ್ನುವಂಥ ಸಮಯ. ಹಾಗಾಗಿ ಅವ್ನು ಯಾವಾಗಲೇ ಊಟ ಮಾಡ್ತಿದ್ರು, ಸುಮ್ಮನೆ ಆ ಕಡೆ ನೋಡಿದ್ರೆ ಸಾಕು ಮಗ ಅಂದ್ಬಿಟ್ಟು ಒಂದು ತಿನ್ನಿಸ್ತಾನೆ. ಸೊ ನಾನು ಖುಷಿಯಿಂದ ರಾಘುಗೆ ಬಂದು ತಿನ್ನಿಸ್ತೀನಿ. ಬರ. My brother from another mother, a brother from another mother, my brother from another mother. ಸಕ್ಕತ್ತಾಗಿದೆ ಆಕ್ಚುಲಿ. ಇವತ್ತು ನಿನ್ನ ಈ ಫಿಲಿಪೈನ್ ಗಾರ್ಲಿಕ್ ರೈಸ್ ಇಷ್ಟು ಸಖತ್ತಾಗಿ ಟೇಸ್ಟ್ ಬರೋ ಕಾರಣ ಏನ್ ಹೇಳು? ನಮ್ಮ ಆಹಾರ ಅವರ ಪೆಪ್ಪರ್ ಪೌಡರ್. ಅದು ನೋಡಿ ನಿಮಗೆ ಒಂಥರ ಖಾರ ಅಲ್ವಾ? ಅದ್ರ ಜೊತೆಗೆ ನಾವು ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಬಳಸಿದೀವಿ. ಸೊ ಹಾಗಾಗಿ ತುಂಬಾ ಜಿಡ್ಡು ಕೂಡ ಅನ್ಸಲ್ಲ, ತುಂಬಾ ಕಡಿಮೆ ಎಣ್ಣೆಯಿಂದ ಸಖತ್ತಾಗಿ ಅಡುಗೆ ಮಾಡ್ಬೋದು. ಇವೆರಡು ನಮ್ಮ ಅಡಿಗೆಲಿರುವಂತಹ ಫ್ಲೇವರ್ನ ಡಬಲ್ ಮಾಡುತ್ತೆ. ಸೂಪರ್. ಜಿನ, ಇದೇ ಖುಷಿಗೆ ನನ್ನ ಕಡೆಯಿಂದ ಮಸ್ಗೆ ಫಿಲಿಪೈನ್ಸ್ ಗಾರ್ಲಿಕ್ ರೈಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸಿಕೊಂಡು ಪಕ್ಕಕ್ಕೆ ತೆಗೆದಿಡಿ. ಈಗ ಅದೇ ಬಾಣಲಿಗೆ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್, ಒಂದು ಬೌಲ್ ಅನ್ನ ಸೇರಿಸಿ ಕೈಯಾಡಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ, 2 ಚಮಚ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಫ್ರೈ ಮಾಡಿಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಫಿಲಿಪೈನ್ಸ್ ಗಾರ್ಲಿಕ್ ರೈಸ್ ಸವಿಯಲು ಸಿದ್ಧ.
ಈಗ ನೆಕ್ಸ್ಟ್ ಇನ್ನೊಂದು, ಇವಾಗ ನೀನು ಗಾರ್ಲಿಕ್ ರೈಸ್ ಮಾಡಿದ್ಮೇಲೆ ಬೇರೆ ಏನಾದ್ರು ಮಾಡಬೇಕಲ್ವಾ? ಎಸ್, ಅದೇ ಏನ್ ಮಾಡ್ತೀಯ? ಕ್ರೀಮಿ ವೆಜೀಸ್. ಆಹಾ, ಅದಕ್ಕಿಂತ ಮೊದಲು ನಿನ್ನ ಹತ್ರ ಇರುವಂತಹ ಒಂದು ಟ್ಯಾಲೆಂಟ್ ನ ಹೊರಗೆ ತರಬೇಕು ಅಂತ. ಸೊ ಬರ್ಲಿ ಪ್ರಾಪರ್ಟಿ ತಗೊಳ್ಳಿ, ಸೀರೆ ತಗೊಳ್ಳಿ, ಕಮಾನ್. ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಐ ಗೋ ಗ್ರೀನ್. ನಾನು ಉಡ್ಬೇಕಾ? ನಾನು ಆಲ್ರೆಡಿ ಹುಟ್ಟಿದೀನಿ ಮಗ. ಸೀರೆ ಮೇಲೆ ಸೀರೆ ಉಡ್ತಾರ? ಓ, ನೀನೇನ್ ಅನ್ಕೊಂಡಿದ್ದೀಯ ಎಲ್ಲಾ ಕಡೆನೂ ಸೀರೆ ಕಾಂಪಿಟೇಷನ್. ಆಲ್ ಬ್ಯಾಕ್, ಗೆಟ್ ಸೆಟ್, ಗೋ! ಹೆಣ್ಮಕ್ಳು ಇನ್ನಂಗ್ ಹಿಡಿಯೋದು ನೆರ್ಗೇನಾ? ಬಿದೋಯ್ತು ಸೆರ್ಗು. ಸೀರೆ 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 ಹೆಂಗೆ? ಎಲ್ಲೂ ಜಾರೈತೆ. ಹೆಂಗೆ ಸೂಪರ್ ಕಾಣ್ತೀಯ ಬಿಡ. ಚಾರಾರದ. ಕೇವಲ 30 ಸೆಕೆಂಡ್ ಅಲ್ಲಿ ಸೀರೆ ಹುಟ್ಟಿದ್ದಾರೆ ನಮ್ ರಾಘು. 3 ಸೆಕೆಂಡ್ ಅಲ್ಲಿ ತೆಗ್ಬಿಟ್ಟಲ್ಲೋ. ಹಂಗೆ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಈ ಸೀರೆಗೆ ನಾನು ಎಷ್ಟು ಆಭಾರಿಯಾಗಿ ಇರಬೇಕು ಅಂತ ಅಂದ್ರೆ, ಆ ಸೀರೆನೇ ನನಗೆ ಜೀವನ ಕಟ್ಕೊಡತ್ತೆ ಅಂತ ನನಗೆ ಕಲ್ಪನೆನೂ ಇರಲಿಲ್ಲ. ಇವಾಗ ನಾನು ನಿಜವಾಗ್ಲೂ ಎಲ್ಲೇ ಸ್ಯಾರೀಸ್ ನೋಡು ನನ್ನ ಕೈ ಮುಗಿತೀನಿ. ಸೂಪರ್ ಅದು ನನ್ನ ಪಾಲಿಗೆ. ವಾಕೆ ರಾಘು, ಅಡ್ಗೆ ಸ್ಟಾರ್ಟ್ ಮಾಡ್ಕೊಳಕ್ ನಿಮ್ಗೆ ಏನ್ ಕೊಡ್ಲಿ? ಫಸ್ಟು ತರಕಾರಿಗಳನ್ನ ಹುರ್ಕೊಳ್ಳೋದಕ್ಕೆ ಒಂದು ಬಾಣ್ಲಿ ಬೇಕು. ಮೊದಲನೇದಾಗಿ ತರಕಾರಿನ ಹುರ್ಕೊಳ್ಳೋದಕ್ಕೆ ಬೆಂಕಿ ನಾನೇ ಹಚ್ತೀನಿ ಕೊಡು. ಇಲ್ಲ, ನಾನೇ ಹಚ್ತೀನಿ. ನನ್ನ ಅಡುಗೆ ಮನೇಲಿ ನಾನೇ ಹಚ್ಚೋದು. ಹಂಗ ಓಕೆ. ಇದಕ್ಕೆ ಸ್ವಲ್ಪ ಬೆಣ್ಣೆ, ಒಂದು 1.5 ಸ್ಪೂನ್ ಬಟರ್ ಹಾಕೊಳ್ಳೋಣ. ಓಕೆ, ಇವಾಗ ಇದಕ್ಕೆ ಆನಿಯನ್ ಜಾಸ್ತಿ ಹಾಕ್ತಾ ಇಲ್ಲ ನಾನು ಇದಕ್ಕೆ, ಬಿಕಾಸ್ ತರಕಾರಿಗಳೇ ಬಾಯಿಗೆ ಸಿಗ್ಲಿ ಅಂತ ಹೇಳಿ ಸ್ವಲ್ಪ ಹಾಗೆ ಹುರ್ಕೊಂಬಿಡೋಣ. ಒಂದು ಚೂರು ಉಪ್ಪು ಹಾಕೊಳ್ಳೋಣ ಆನಿಯನ್ ಹುರಿಯೋದಕ್ಕೆ. ನನಗೆ ಇದು ಅಭ್ಯಾಸ ಯಾವಾಗಲೂ. ಇದಕ್ಕೆ ಮಶ್ರೂಮ್ ಹಾಕೊಳ್ಳೋಣ. ಸೋಫಾರ್ ನೀ ಮಾಡಿದಂತಹ ಎಷ್ಟೋ ಪಾತ್ರಗಳಲ್ಲಿ ಮನಸ್ಸಿಗೆ ಹಿಡಿಸಿದ್ದು ಯಾವ ಪಾತ್ರ? ಉಮಾಶ್ರೀ ಅಮ್ಮಂದೆ. ನಾವು ಬೀನ್ಸ್ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟು, ಕಾರ್ನ್ ಒಂದು ಸ್ವಲ್ಪ ಹಾಕೊಳ್ಳೋಣ, ಆ್ಯಂಡ್ ಬ್ರೋಕೊಲಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಏನ್ ಗೊತ್ತಾ, ಒಂದೇ ಅಡ್ಗೆ ಮನೆಯಲ್ಲಿ ಉಮಾಶ್ರೀ ಮೇಡಮ್, ರ್ಯಾಪಿಡ್ ರಶ್ಮಿ ಅವ್ರು ಬಂದ್ಬಿಟ್ಟಿದ್ದಾರೆ. ಏನೋ ಉಮಾಶ್ರೀ ಮೇಡಮ್ ಅವರು ಇವತ್ತು ನಮ್ಮ ಅಡ್ಗೆ ಮನೆಯಲ್ಲಿ ಹೆಂಗ ಅನಿಸ್ತಾ ಇದೆ? ಅಡ್ಗೆ ಎಲ್ಲ ಮಾಡ್ತಾರೆ. ಹೆಂಗ ಅನಿಸ್ತದೆ? ಮನೆಯಲ್ಲೂ ಮಾಡ್ತೀನಿ, ಇಲ್ಲೂ ಮಾಡ್ತಾ ಇದ್ದೀನಿ. ಇದೇನು ವಸ್ತಾ? ಅಲ್ಲ ಕಣವ, ವಸ್ತಾಗಿದ್ರೆ ನಾನೇನು ವಸ್ತು ಅಂತ ಹೇಳ್ಬೋದಾಗಿತ್ತು. ಮೇಡಮ್, ನಾನು ಮಾತಾಡ್ತೀನಿ. ನಿನಗೆ ಮಾತಾಡೋದೇ ಚಾಳೆ ಕಣವ, ನೀನ್ ಮಾತಾಡ್ತಾ ಇರ್ತೀಯೇ. ಹಿಂಗೆಲ್ಲ ಬಯಸ್ಕೊಳಕ್ಕೆ ನಾವು ನಮ್ ಕೂಡ ಕರೆಸ್ಕೋಬೇಕು. ಹಂಗಲ್ಲ ಕಣವ, ಈಗ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ನೀ ಏನ್ ಅನ್ಬೇಕು? ಚೆನ್ನಾಗಿ ಮಾಡ್ತಿದ್ದೀರಾ, ನಿಮ್ಗೆ ಏನ್ ಅನ್ನಿಸ್ತೈತೆ ದಿನ ಉಣ್ಣೋದನ್ನ ಇವಾಗ ನಾನು ಇಲ್ಲೂ ಅಡುಗೆ ಮಾಡ್ತಾ ಇದ್ದೀನಿ. ಆಯ್ತು ಇರ್ಲಿ ಕಣವ. ಅಯ್ಯೋ, ಏನ್ ಚೆನ್ನಾಗಿ ಮಾತಾಡ್ತೀವ ನೀನು. ಇವಳು ಮಾತಾಡೋದು ಅಂತಂದ್ರೆ ನಮ್ಗೆ ಒಂಥರ ಆನಂದ ಆಯ್ತದೆ. ನಿನ್ ಮಾತು, ನಿನ್ ವಾಯ್ಸು ಕಿವಿ ಗಮ್ ಅಂತದೆ ಕಣವ. ಹಂಗೆ ಅಂತದೆ ನಮ್ಗೆ ಕಿವಿಲೂ ಗಮ್ ಅಂತದೆ. ಏನೋ ಉಮಾಶ್ರೀ ಮೇಡಮ್ ಮಾತಾಡ್ತಾರ ಟ್ಯಾಲೆಂಟು ಅನ್ಸುತ್ತೆ, ಕಿವಿಲೆಲ್ಲ ಗಮ್ ಅನ್ನೋದು. ಅದಕ್ಕೆ ನಿನ್ನ ರ್ಯಾಪಿಡ್, ನಾನು ಉಮಾಶ್ರೀ. ಸರಿ ಕಂಡ್ಬಿಡು. ಆಗಿದ್ಯಾ? ಆಗಿದೆ. ಇದನ್ನು ಹುರಿದಾಗಿದೆ. ಹೀಗೆ ಇದು ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಟಿರ್ ಫ್ರೈ ಮಾಡಿದ್ರೆ ಸಾಕು. ಪ್ರೊಫೆಷನಲ್ ತರ ಬಾಣ್ಲಿಲ್ಲ. ಇದಾಗಿದೆ. ಇದನ್ನೊಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನ. ಓಕೆ. ಇದೇ ಬಾಣ್ಲಿಗೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕೊಳ್ಳೋಣ. ಓಕೆನಾ? ಹೀಟ್ ಆಗ್ತಿದ್ದ ಹಾಗೆ ಇದಕ್ಕೆ ಇವಾಗ ನಾವು ಸ್ವಲ್ಪ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2 to 3 ಸ್ಪೂನ್ಸ್ ಅಷ್ಟೇನೆ. ಓಕೆನಾ? ಇದಕ್ಕೆ ಸ್ವಲ್ಪ ನಾವು ಹಾಲನ್ನ ಹಾಕಬೇಕು. ಕಾಯಿಸಿ ಆರಿಸಿರೋ ಹಾಲು ಅಥವಾ ಹಸಿ ಹಾಲು ಹಾಕೊಳ್ಳೋಣ? ಎನಿಥಿಂಗ್ ಇಸ್ ಫೈನ್. ಅದೊಂದು ಕ್ರೀಮಿ ಟೆಕ್ಸ್ಚರ್ ಸಿಗೋದಕ್ಕೆ ನಮಗೆ. ಆಯ್ತಾ ಕ್ರೀಮಿ ಟೆಕ್ಸ್ಚರು? ಇನ್ನೊಂದು ಸ್ವಲ್ಪ ಹಾಕಬೇಕು ಹಾಲು. ಆಯ್ತಾ ಕ್ರೀಮಿ ಫ್ಲೇವರ್? ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇದಕ್ಕೀಗ. ಓಕೆನಾ? ಈ ಟೈಮಲ್ಲಿ ನಾವು ಇದಕ್ಕೆ ಬೆಲ್ಲನ ಒಂದು ಸ್ವಲ್ಪ ಸ್ವೀಟ್ಗೆ, ಇವನ್ ಯು ಕ್ಯಾನ್ ಆ್ಯಡ್ ಶುಗರ್.
ಆರ್ ಎಲ್ಸ್ ಲಿಟಲ್ ಜಾಗ್ರಿ, ಆಮೇಲೆ ಪೆಪ್ಪರ್. ಓಕೆ, ಇವತ್ತು ನಾವು ನಮ್ಮ ಕ್ರೀಮಿ ವೆಜ್ಗೆ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಆಹಾರ ಅವರ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರುವಂತಹ ಪೆಪ್ಪರ್ ಪೌಡರ್ನ. ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ಅದು ಅಸಲಿ ರುಚಿ ಹಾಗೂ ಪರಿಮಳ ಸಂರಕ್ಷಿತ ಅರಮಾನ ಕೊಡುತ್ತೆ. ಪ್ಯಾಕೆಟ್ನ ಓಪನ್ ಮಾಡಿದ ತಕ್ಷಣ ನೀವೇ ಹೇಳ್ತೀರಾ ಆಹಾ. ಆಮೇಲೆ ಒಂದು ಸ್ವಲ್ಪ ಆರ್ಗ್ಯಾನೋ ಕೊಳ್ಳೋಣ. ಇದು ನಮಗೆ ಫುಲ್ ಪಾಸ್ಟಾ ಸ್ಟೈಲಲ್ಲಿ ಮಾಡ್ತಾ ಆ್ಯಂಡ್ ಇದು ಬೇಕೇ ಬೇಕು. ಇದು ತುಂಬ ಚೆನ್ನಾಗಿ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಆಗಿದೆ. ಇದಕ್ಕೆ ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ವೆಜೀಸ್ನ ಹಾಕ್ಬಿಡೋಣ. ಓಕೆ, ಆಲ್ರೆಡಿ ಫ್ರೈಡ್ ವೆಜೀಸ್ನ ಇದಕ್ಕೆ. ಯಾವಾಗ ರಾಗು ಮದ್ವೆ? ಆ್ಯಕ್ಚುಲಿ ಇವತ್ತು ಮಾಡ್ಕೊಳೋಣ ಅನ್ಕೊಂಡಿದ್ದೆ, ಅಡುಗೆ ಮನೆಗೆ ಬರಬೇಕಾಗಿತ್ತು ಅಂತ ಪೋಸ್ಟ್ಪೋನ್ ಮಾಡಿದೆ. ಎಲ್ಲರಿಗೂ ಹೇಳ್ತಿದ್ಯಲ್ಲ ಡಿಸೆಂಬರ್ 20ಕ್ಕೆ ಅಂತಾನೆ ಡೇಟ್ ಫಿಕ್ಸ್ ಮಾಡಿದ್ದೀನಿ. ಹುಡುಗಿಯಾರು ಇದ್ರೆ ಹೇಳಿ. ಬಟ್ ಇದನ್ನ ತಣ್ಣಗಾದ್ಮೇಲೆ ತಿಂದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಯು ಕ್ಯಾನ್ ಆ್ಯಡ್ ಚೀಸ್ ಆಲ್ಸೋ. ಅದು ನಿನಗೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ನನ್ನ ಒಂದು ಕ್ರೀಮಿ ವೆಜೀಸ್ ರೆಡಿ ಆಗಿದೆ. ಮಿಸಸ್ ನಯನಾ ಶರತ್ ಅಕ್ಕ, ಕ್ರೀಮಿ ವೆಜ್ಜೀಸ್ ಸವಿಯಲು ಸಿದ್ಧವಾಗಿದೆ. ಸೌದು ಹೇಳಿ ಹೇಗಿದೆ? ಆಹಾ, ನಿಜವಾಗ್ಲೂ ತಿನ್ಬಿಡ್ಲಾ? ಹ್ಯಾವ್ ಇಟ್. ಜೋಳ, ಇದೆ. ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ, ನಿನ್ ಬಾಯಲ್ಲಿ ಹೇಳಿ ನೋಡೋಣ. ನಿನ್ನ ಅಜ್ಜಿನ ಬಡಿಯ ಹೆಂಗ್ ಮಾಡೋನಂದ್ರೆ ಸಾಕಾಗಿ ಮಾಡವನೆ. ಓಕೆ, ವಾ ಸಗಡ ಮಾಡಿದೆ ಚಿನ್ನ. ಈಗ ನೀನ್ ಮಾಡಿದ್ದು ನೀನೇ ತಿನ್ಲಿಲ್ಲ ಅಂದ್ರೆ ಹೆಂಗೆ? ರಾಘು, ನೀನು ಮಾಡಿದ ಈ ಕ್ರೀಮಿ ವೆಜ್ಜಿಗೆ ನನ್ನ ಕಡೆಯಿಂದ ಮಜ್ಗೆ. ಕ್ರೀಮಿ ವೆಜ್ಜೀಸ್ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಕರಗಲು ಬಿಡಿ. ಬೆಣ್ಣೆ ಕರಗಿದ ನಂತರ ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, ಚಿಟಿಕೆ ಉಪ್ಪು ಸೇರಿಸಿ ಬಾಡಿಸಿಕೊಳ್ಳಿ. ಈಗ ಒಂದು ಕಪ್ ತೊಳೆದ ಮಶ್ರೂಮ್, ಅರ್ಧ ಕಪ್ ಹೆಚ್ಚಿದ ಬೀನ್ಸ್, ಕ್ಯಾರೆಟ್, ಕಾರ್ನ್, ಬ್ರೋಕೊಲಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಡಿ. ನಂತರ ಅದೇ ಕಡಾಯಿಗೆ 1 ಚಮಚ ಬೆಣ್ಣೆ ಹಾಕಿ ಕರಗಲು ಬಿಡಿ. ಬೆಣ್ಣೆ ಕರಗಿದ ನಂತರ 2 ಚಮಚ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಬಾಣಲೆಗೆ ಅರ್ಧ ಲೋಟ ಹಾಲು ಸೇರಿಸಿ ಗಂಟಾಗದಂತೆ ಕ್ರೀಮಿ ಟೆಕ್ಸ್ಚರ್ ಬರುವವರೆಗೂ ಬೀಟ್ ಮಾಡಿಕೊಳ್ಳಿ. ಈಗ 1 ಚಮಚ ಬೆಲ್ಲ, 1 ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ಓರಿಗಾನೋ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೈಯಾಡಿಸಿ. ನಂತರ ಫ್ರೈ ಮಾಡಿಕೊಂಡ ವೆಜ್ಜೀಸ್ ಬಾಣಲೆಗೆ ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಕ್ರೀಮಿ ವೆಜ್ಜೀಸ್ ಸವಿಯಲು ಸಿದ್ಧ. ಬರೀ ಅಡ್ಗೆ ಮನೆಗೆ ಬಂದಿದ್ದಕ್ಕಲ್ಲ, ನನ್ನ ಲೈಫಲ್ಲಿ ಒಬ್ಬ ಒಳ್ಳೆ ಗೆಳೆಯ, ಒಳ್ಳೆ ತಮ್ಮ, ಒಳ್ಳೆ ಕಂದನಾಗಿ ಬಂದಿದ್ದಕ್ಕೆ ನಿನಗೂ ಕೂಡ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ರಾಜಾರೋಷವಾಗಿ ನನ್ನ ತಂದೆ ತಾಯಿ ಬಿಟ್ಟು ಯಾರಾದ್ರೂ ಒಂದು ವ್ಯಕ್ತಿ ಹೋಗಿದ್ದಾರೆ ಅಂತ ಅಂದ್ರೆ ಅದು ಇವಳೊಬ್ಬಳೆ. ಬಟ್ ಅವಳು ನನ್ನ ಒಳ್ಳೇದಕ್ಕೇನೆ ಏನು ಹೇಳಿದ್ರು ಹೇಳಿರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್. ನನಗೆ ಗೊತ್ತು, ಸಿಕ್ಕಾಪಟ್ಟೆ ಬಿಸಿ ನೀನು, ಆದ್ರೂ ನಿನ್ನದೇ ಆದ ಕೆಲಸಗಳು, ನಿನ್ನದೇ ಆದ ಪ್ರಪಂಚವನ್ನ ಕಟ್ಕೊಳ್ಳೋದ್ರಲ್ಲಿ ತುಂಬಾ ಬಿಸಿ ಇದೆಯಾ. ಆದ್ರೂ ನಮ್ಮ ಕರೆಗೆ ಹೋಗ್ಬಿಟ್ಟು ನನ್ನ ಅಡಿಗೆ ಮನೆಗೆ ನಿನ್ನ ಅಮೂಲ್ಯವಾದ ಸಮಯನ. ಇಲ್ಲ, ಇದು ನಿಮ್ಮ ವೇದಿಕೆ ಅಲ್ಲ, ನನ್ನ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆಗಿರೋ ಜಾಗ ಇದು ಅಡಿಗೆ ಮನೆ. ಸೊ ಹಾಗಾಗಿ ನನಗೆ ಇಲ್ಲಿಗೆ ಕರೆಸಿರೋದಕ್ಕೆ ಟೋಟಲ್ ಅಡಿಗೆ ಮನೆ ಟೀಮ್ಗೆ, ನಿಮಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ಗ್ಲಾಸ್ ಲಂಚ್ ಬಾಕ್ಸ್ ಸ್ಕ್ವೇರ್ 3x320 ml ನಮ್ಮ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಕರೆಕ್ಟ್ ಆಗಿದೆ. ಓಕೆ ರಘು, ನೀನಿನ್ನು ಮಗು ತಗೋ ಈ ಬ್ಯಾಗು. ಥ್ಯಾಂಕ್ ಯು ಸೋ ಮಚ್. ನನಗೆಲ್ಲ ಬೋರೋಸಿಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೊ ಮಚ್. ಇದು ನನಗೆ ಇವಾಗ ಮಚ್ ನೀಡೆಡ್ ಇತ್ತು, ಬಿಕಾಸ್ ಐ ಮೀನ್ ಡಯಟ್.
ಇದು ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿ. ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಆಹಾ ಹಾ ಹಾ ಇವತ್ತು ನಿನ್ನ ಡಿಶ್ ಅನ್ನ ಟೇಸ್ಟ್ ಮಾಡಿ ಆಹಾ ಅಂತ ಹೇಳೋದಕ್ಕೂ ಇವರೇ ಕಾರಣ. ಇಸ್ ಇಟ್? ಥ್ಯಾಂಕ್ ಯು ಅಜ್ಜಿ. SS ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಘಣ್ಣ. ಓಕೆ, ಇವತ್ತು ಯಾವ ಸಮಸ್ಯೆಗೆ ಯಾವ ಅದ್ಭುತವಾದ ಮನೆ ಮದ್ದನ್ನ ತೋರಿಸ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಸೊ ಇವತ್ತು ಯಾವ ಸಮಸ್ಯೆಗೆ ಯಾವ ಪರಿಹಾರ? ಇವತ್ತು ಹಲ್ನೋವಿಗೆ ಒಂದು ತುಂಬಾ ಸುಲಭವಾದ ಮನೆಮದ್ದು ಮಾಡಬಹುದು. ಓಕೆ. ಹಲ್ನೋವಿಗೆ ಸಾಕಷ್ಟು ಬೇರೆ ಬೇರೆ ತರ ಜನ ಮನೆಮದ್ದು ಮಾಡ್ಕೊಳ್ತಾರೆ. ಆದ್ರೆ ಪೇರಳೆ ಹಣ್ಣು ಅಂದ್ರೆ ಚೇಪೆಕಾಯಿ, ಅಬ್ಸಲ್ಯೂಟ್ಲಿ ಅದರ ಎಲೆಯಿಂದ ನೋವನ್ನ ಶಮನ ಮಾಡೋದಕ್ಕೆ ಅಥವಾ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮೌತ್ ವಾಶ್ ತರ ಮಾಡ್ಕೊಳ್ಬಹುದು. ತುಂಬಾ ಸುಲಭವಾಗಿ ಇದನ್ನ ಮಾಡ್ಕೊಂಡು ಒಂದ್ 2-3 ಸತಿ ಮೌತ್ ವಾಶ್ ಮಾಡಿದ್ರೆ ತುಂಬಾನೇ ರಿಲೀಫ್ ಸಿಗತ್ತೆ. ಸೊ ಪೇರಳೆ ಹಣ್ಣ ಮೌತ್ ವಾಶ್ ಹಲ್ಲು ನೋವಿಗೋಸ್ಕರ ಅಂತ ತೋರಿಸ್ಕೊಡ್ತಾರೆ. ಓಕೆ, ಸೊ ಇವತ್ತು ನಮ್ಮ ಡಾಕ್ಟ್ರು ಹಲ್ಲು ನೋವಿಗೆ ಚೇಪೆಕಾಯಿಯ ಎಲೆಯಿಂದ ಹೇಗೆ ಮೌತ್ ವಾಶ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಯನವ್ರೆ ನೋಡಿ, ಈ ತರ ಫ್ರೆಶ್ ಲೀವ್ಸ್ ಅಂದ್ರೆ ಶೇಪೆ ಹಣ್ಣು ಅಂತ ಅಂತೀವಿ ನಾವು. ಅದರ ಎಲೆಗಳನ್ನ ಚೆನ್ನಾಗಿ ತೊಳೆದು ಈ ತರ ತಂದಿದೀವಿ. ಇದನ್ನ ನಾವು ನೀರು ಕುದಿಸಕ್ಕಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ 1 ಗ್ಲಾಸ್ ಅಷ್ಟು ನೀರು ಹಾಕಿ ಎಸ್. ಸೊ ಹಲ್ಲು ನೋವು ಬಂದಾಗ ರಿಲೀಫ್ಗೆ ನಮ್ಗೆ ಆ ಗಮ್ಸ್ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತಲ್ಲ, ಅದು ಕಮ್ಮಿ ಆಗ್ಬೇಕು. ಎಷ್ಟೋ ಸರಿ ಸಡನ್ ಆಗಿ ಹಲ್ಲು ನೋವು ಬರುತ್ತೆ, ಫುಡ್ ಪಾರ್ಟಿಕಲ್ಸ್ ಹೋಗಿ ಸಿಕ್ಕಾಕೊಂಡಿರುತ್ತೆ ಎಷ್ಟೋ ಸತಿ ಕ್ಯಾವಿಟಿಲಿ, ಅದು ಕೂಡ ತುಂಬಾ ಹಿಂಸೆ ಕೊಡ್ತಾ ಇರುತ್ತೆ. ಸೊ ಮೌತ್ ವಾಶ್ ಮಾಡಿದಾಗ ಅಲ್ಲೂ ರಿಲೀಫ್ ಆಗುತ್ತೆ. ಅಲ್ಲಿರೋ ಬ್ಯಾಕ್ಟೀರಿಯಾಗಳನ್ನ ಶಮನ ಮಾಡೋಕೆ ಅಥವಾ ನಾಶ ಮಾಡೋದಕ್ಕೂ ಕೂಡ ಸಹಾಯ ಆಗುವಂತ ಒಂದು ಎಲಿಮೆಂಟ್ ಈ ಒಂದು ಪೇರಳೆ ಹಣ್ಣಿನ ಎಲೆಯಲ್ಲಿ ಇದೆ. ಸೊ ತುಂಬಾ ಸಿಂಪಲ್. ಈ ತರ ಚೆನ್ನಾಗಿ ಎಲೆನ ತೊಳೆದು ಅದನ್ನ ಹಾಕೊಳ್ಳಿ. ಕುದಿಬೇಕು ಇವಾಗ. ಅದ್ರದ್ದು ಎಲ್ಲ ಮೆಡಿಸಿನಲ್ ಎಲಿಮೆಂಟ್ಸ್ ನೀರಿಗೆ ಬರಬೇಕು. 1 ನಿಮಿಷ ಚೆನ್ನಾಗಿ ಕುದಿಸೋಣ. ಓಕೆ, ಸೊ ಇದಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ? ಇಂತಿಂತವರೇ ತಗೊಳ್ಬೇಕು ಅಂತ? ಹಲ್ಲು ನೋವು ಮೇಜರ್ ಆಗಿ ಬರೋದು ಮಕ್ಕಳ ಹತ್ರ. ಹೌದು, ಖಂಡಿತ ಚಿಕ್ಕ ಮಕ್ಕಳು ಕೂಡ ಕೊಡಬಹುದು. ಅಂಡ್ ಇದು ಒಂದು ಹಣ್ಣಿನ ಎಲೆ ಆಗಿರೋದ್ರಿಂದ ಅಕಸ್ಮಾತ್ ಬೈ ಮಿಸ್ಟೇಕ್ ಕನ್ಸ್ಯೂಮ್ ಮಾಡಿದ್ರು, ಯಾಕಂದ್ರೆ ಎಷ್ಟೋ ಸತಿ ನೋವು ಕಮ್ಮಿ ಆಗ್ಲಿ ಅಂತ ಎಂತೆಂತ ಕೆಮಿಕಲ್ಸ್ ಅಲ್ಲೆಲ್ಲ ಪಾಪ ಮೌತ್ ವಾಶ್ ಮಾಡಿಸ್ತಾರೆ. ಅದಕ್ಕಿಂತ ಡೆಫಿನೆಟ್ಲಿ ಬೆಟರ್, ನೋ ಡೌಟ್ ಅಬೌಟ್ ಇಟ್. ಸೊ ಆಕ್ಚುಲಿ ಎಲೆನೇ ಒಂಥರ ಕಲರ್ ಬಿಟ್ಕೊಳ್ತಾ ಇದೆ. ಎಕ್ಸಾಕ್ಟ್ಲಿ, ಒಂಥರ ಬ್ರೌನಿಶ್ ಕಲರ್ ಬರ್ತಾ ಇದೆ. ಸೊ ನೇನವ್ರೆ ಆಲ್ಮೋಸ್ಟ್ 2-3 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ. ನೀವು ನೋಡಬಹುದು ಎಲೆ ಎಲ್ಲ ಸಂಪೂರ್ಣವಾಗಿ ಅದರ ಸಾರವನ್ನು ಬಿಟ್ಟಿದೆ. ಎಸ್. ಸೊ ನಾವೀಗ ಇದನ್ನ ಒಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಆಗ್ಲೇ ಹೇಳ್ದಾಗೆ ಗಮ್ಸ್ನ ರಿಲ್ಯಾಕ್ಸ್ ಮಾಡೋದಕ್ಕೆ, ಅಲ್ಲಿರೋ ಬ್ಯಾಕ್ಟೀರಿಯಾನ ಕಮ್ಮಿ ಮಾಡೋದಕ್ಕೆ, ಒಂಥರ ಸ್ವಲ್ಪ ಒಂಚೂರಲ್ಲಿ ನಮ್ನೆಸ್ ಬಂದ್ರೆ ಅಲ್ಲಿ ನೋವನ್ನ ಒಂದು ಫ್ಯೂ ಅವರ್ಸ್ ಮ್ಯಾನೇಜ್ ಮಾಡಬಹುದು. ಸೊ ಇದು ಸ್ವಲ್ಪ ಉಗುರು ಬೆಚ್ಚಗೆ ಆದಾಗೆ ಇದನ್ನ ನೀಟಾಗಿ, ಹೇಗೆ ನಾವು ಈಗ ನೆಗಡಿ ಏನಾದ್ರು ಬಂದ್ರೆ ಬಾಯಲ್ಲಿ ಗಾರ್ಗಲ್ ಮಾಡಿ ಮೌತ್ ವಾಶ್ ತರ ಎಕ್ಸಾಕ್ಟ್ಲಿ ಅದನ್ನ ಮತ್ತೆ ಸ್ಪಿಟ್ ಮಾಡ್ತೀವೋ ಅದೇ ತರ 2-3 ಸತಿ ಮಾಡುವಂಥದ್ದು. ಬೆಚ್ಚಗಿದ್ದಾಗ ತಗೊಳ್ಬಹುದು. ಎಸ್, ಖಂಡಿತ ಇದು ಸೇಫ್ ಇದೆ. ಯಾವುದೇ ರೀತಿಯ ಕೆಮಿಕಲ್ಸ್ ಹಾಕಿಲ್ಲ, ಮತ್ತೆ ಇದಕ್ಕೇನು ಬೇರೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಿಯರ್ ಇಟ್ ಇಸ್. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಕ್ಯಾವಿಟಿ ಪ್ರಾಬ್ಲಮ್ ಇದೆ ನೀವೆಲ್ಲ ಇದನ್ನ ತುಂಬಾ ಆರಾಮ್ಸೆ ಈಸಿಯಿಂದ ತಗೊಳ್ಬಹುದು. ಆದಷ್ಟು ಸ್ವಲ್ಪ ಬೆಚ್ಚಗಿದ್ದಾಗ ತಗೊಂಡ್ರೆ ಇನ್ಸ್ಟೆಂಟ್ ರಿಲೀಫ್ ಆಗುತ್ತೆ. ನಿಮ್ಗೂ ಕೂಡ ಸ್ವಲ್ಪ ಬೆಚ್ಚನೆ ಅನುಭವ ಬಂದಾಗ ಅಪ್ಪ ಸದ್ಯ ನೋವು ಕಡಿಮೆ ಆಯ್ತೇನೋ ಅನ್ನೋ ಫೀಲ್ ಬರುತ್ತೆ. ಸೊ ಈ ರೆಮಿಡಿನ ಡೆಫಿನೆಟ್ಲಿ ಕ್ಯಾವಿಟಿ ಪ್ರಾಬ್ಲಮ್ಸ್ ಇರೋ ಮಿಸ್ ಮಾಡ್ಕೋಬೇಡಿ, ಒಂದ್ಸತಿ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ರೆಮಿಡಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ. ನೋಡಿದ್ರಲ್ಲ, ಇವತ್ತು ನಮ್ಮ ಮುದ್ದು ಕಂದಮ್ಮ ರಾಘು ಬಂದು ಎಷ್ಟು ಈಸಿಯಾಗಿ, ಎಷ್ಟು ಫಟಾಫಟ್ ಅಂತ 2 ರೆಸಿಪಿ, ಅದ್ಭುತವಾದ ರೆಸಿಪಿಯನ್ನ ತೋರಿಸಿದ್ರು ಅಂತ. ಅಬ್ಬಬ್ಬಬ್ಬಾ, ನಾನಂತೂ ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀನಿ. ಮತ್ ನೀವೇನ್ ಮಾಡ್ತೀರಾ? ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಹೇಳ್ತೀರಾ ತಾನೆ? ಇವತ್ತಿಗೆ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳು, ಮತ್ತಷ್ಟು ರೆಮಿಡಿಗಳೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ, ಇದು ಸನುದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ, ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SS ಪಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು. ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್.